ಇವತ್ತು ಕ್ಲಿನಿಕ್ ಸಂಸ್ಥೆಯ 12ನೇ ಕ್ಲಿನಿಕ್ ನಮ್ಮ HSR ಲೇಔಟ್ನಲ್ಲಿ ಪ್ರಾರಂಭ ಆಗಿದೆ. ಜೊತೆಗೆ ಬಸವೇಶ್ವರ ನಗರದಲ್ಲೂ ಕೂಡ ಸಹಕಾರ ನಗರದಲ್ಲೂ ಕೂಡ ಇವತ್ತು ಕ್ಲಿನಿಕ್ ಅನ್ನುವಂಥನೇ ಸಂಸ್ಥೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಲೆವರೇಜ್ ಮಾಡಿ ಭಾಳ ರೆವಲ್ಯೂಷನರಿ ಆಗಿರುವಂಥ ಪೇಷಂಟ್ ಕೇರ್, ಪೇಷಂಟ್ ಕನ್ಸಲ್ಟಿಂಗ್ ಮತ್ತು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಗಳನ್ನು ಜನಕ್ಕೆ ಕೊಡುವಂಥ ರಿಯರಿ ಪಾತ್ ಬೇಕಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳನ್ನು ಶುರು ಮಾಡೋದಕ್ಕಿಂತ ಹೆಚ್ಚಾಗಿ ಜನ ಆಸ್ಪತ್ರೆಗಳಿಗೆ ಹೋಗ್ದಲೇ ಇರೋ ರೀತಿ, ಅವರಿಗೆ ಲೈಫ್ ಸ್ಟೈಲ್ ಚೇಂಜಸ್ಸನ್ನು ಮಾಡುವಂಥದ್ರಲ್ಲಿ, ಅವರಿಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಲಾಂಗ್ ಟರ್ಮ್ ಸಮಸ್ಯೆಗಳು ಬರ್ದಲಿರೋ ರೀತಿ ಅವರಿಗೆ ಒಂದು ಹೆಲ್ತ್ ಎಜುಕೇಷನ್ನ ಕೊಡೋದರಲ್ಲಿ ಡಾಕ್ಟರ್ ಸೂರಜ್ ಬಾಳಿಗ ಅವರು ಮತ್ತು ಅವರ ತಂಡ ಕ್ಲಿನಿಕ್ನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ನೋಡಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಲೆವರೇಜ್ ಮಾಡಿಕೊಂಡು ಮಾಡಿರುವಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದು ಮೋಸ್ಟ್ ಅಡ್ವಾನ್ಸ್ಡ್ ವ್ಯವಸ್ಥೆಯನ್ನು ಅವರಿಲ್ಲಿ ಮಾಡಿದ್ದಾರೆ. ನಮ್ಮ HSR ಲೇಔಟಿಗೆ ಬಂದಿರುವಂಥದ್ದು ನಮಗೆ ಭಾಳ ಸಂತೋಷ. ಅವರಿಗೆ ಮತ್ತು ಈ ಭಾಗದ ಜನಕ್ಕೆ ಈ ಫೆಸಿಲಿಟಿ ಬಂದಿರೋದಕ್ಕೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ಡಾಕ್ಟರ್ ಸೂರಜ್ ಬಾಳಿಗ ಅಂತ, ನಾನು ಕ್ಲಿನಿಕ್ ಅಂತ ಸಂಸ್ಥೆದು ಫೌಂಡರ್. ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿರೋದು ಯಾಕಂದರೆ ನಮ್ದು ಇನ್ನೊಬ್ರು ಫೌಂಡರ್ ಭವಜೋತ್ ಕೌರ್ ಅಂತ, ಅವ್ರದ್ದು ಫಾದರಿಗೆ ಡಯಾಬಿಟಿಸ್ ಆಗಿತ್ತು. ಡಯಾಬಿಟಿಸ್ ಆಗಿ ಅವ್ರ ಕಿಡ್ನಿ ಫೇಲಿಯರ್ ಆಗಿ ಅವ್ರಿಗೆ ತುಂಬ ಖರ್ಚು ಮಾಡಬೇಕಾಯಿತು ಆ್ಯಂಡ್ ಒಡವೆ ಎಲ್ಲ ಮಾರಿಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಯಿತು. ಆ ಥರ ಅವ್ರಿಗಾಗಿರೋದು ಬೇರೆ ಯಾರಿಗೂ ಆಗಬಾರ್ದು ಅಂತ ಹೇಳಿ ನಾವು ಈ ಥರದ ಸಂಸ್ಥೆ ಒಂದು ಸ್ಟಾರ್ಟ್ ಮಾಡಿರೋದು. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ನಮ್ಮದು ಒಂದು ಮೆಂಬರ್ಶಿಪ್ ಪ್ಲ್ಯಾನ್ ಇದೆ. ಅದರಲ್ಲಿ ಒಂದ್ಸಲ ಯಾರಾದರೂ ನಮ್ಮ ಮೆಂಬರ್ ಆದರೆ ಅವ್ರದ್ದು ಕನ್ಸಲ್ಟೇಷನ್ಸು, ಮೆಡಿಸಿನ್ಸು, ಟೆಸ್ಟ್ಸು, ಇನ್ಕ್ಲೂಡಿಂಗ್ ಎನಿ ಸೀರಿಯಸ್ ಇಶ್ಯೂ ಆದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಷನು, ಇನ್ಶೂರೆನ್ಸ್ ಕೂಡ ಎಲ್ಲ ಒಂದೇ ಪ್ಲ್ಯಾನಲ್ಲಿ ಕವರ್ ಆಗುತ್ತೆ. ನಮ್ಮ ಪ್ಲ್ಯಾನ್ ಮೆಂಬರ್ಸ್ ಬಂದುಬಿಟ್ಟು ನಮ್ದು ಈ ಮಾಡರ್ನ್ ಫೆಸಿಲಿಟೀಸಲ್ಲಿ ನಮ್ಮ ಡಾಕ್ಟರ್ಸ್ ಜೊತೆ ಕನ್ಸಲ್ಟೇಷನ್ ತಗೋಬೋದು. ಇವತ್ತು ನಮ್ಮ ಸಾಂಸದರು ಶ್ರೀ ತೇಜಸ್ವಿ ಸೂರ್ಯ ಅವರು ಬಂದು 3 ಲೊಕೇಶನ್ನಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. HSR ಲೇಔಟು, ಸಹಕಾರ ನಗರ ಮತ್ತು ಬಸವೇಶ್ವರ ನಗರ. ಸೊ ನಮ್ಮ ಮೆಂಬರ್ಸ್ ಇಲ್ಲಿ ಬಂದು ಕೇರ್ ತಗೋಬೇಕಾದ್ರೆ ನಾವು ನಮ್ಮದೇ ಟೆಕ್ನಾಲಜಿ ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಾವು ವರ್ಲ್ಡಲ್ಲಿ ಎಲ್ಲೂ ಈ ಥರ ಕೇರು ಸಿಗದೇ ಇರೋ ಥರ ಕೇರ್ ನಮ್ಮ ಬೆಂಗಳೂರು ಜನರಿಗೆ ಕೇರ್ ಕೊಂಡ್ಕೊಳ್ಳೋವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ನಮ್ಮದು ಯಾವತ್ತೂ ಏಮ್ ಏನಂದರೆ ಮಾಸ್ ಮಾರ್ಕೆಟಿಗೆ, ಮಾಸ್ ಪಬ್ಲಿಕ್ಕಿಗೆ ಆಕ್ಸೆಸಬಲ್ ಆಗಿರಬೇಕು. ಈಗ ನಾವು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಕಟ್ಬೋದು, ಬಟ್ ಅದರಲ್ಲಿ ಕಾಸ್ಟ್ ಇರುತ್ತೆ ಆ್ಯಂಡ್ ಎಲ್ರಿಗೂ ಅಫೋರ್ಡೆಬಲ್ ಆಗಿರಲ್ಲ. ಸೊ ನಾವು ಹಾಸ್ಪಿಟಲ್ ಯಾಕೆ ಕಟ್ತಾ ಇಲ್ಲ, ನಾವು ಬರೀ ಕ್ಲಿನಿಕ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ಜನರಿಗೆ ಅವ್ರ ಆರೋಗ್ಯನ ಒಳ್ಳೆ ಮಾಡಿ ಹಾಸ್ಪಿಟ್ಲಲ್ಲಿ ಹೋಗದೆ ಇರೋ ತರ ನೋಡ್ಕೋಬೇಕು ಅಂತ ಉದ್ದೇಶದಲ್ಲಿ ಮಾಡ್ತಾ ಇರೋದು. ಅಂಡ್ ಸೊ ಇಲ್ಲಿ ನಮ್ದು ಕನ್ಸಲ್ಟ್ ತುಂಬಾ ರೀಸನೇಬಲ್. ಇಲ್ಲಿ ನಾವು ಕೊಡ್ತಿರೋದು ಮೆಡಿಸಿನ್ಸ್ ಬಂದ್ಬಿಟ್ಟು ಎಲ್ಲ ಜೆನೆರಿಕ್ ಮೆಡಿಸಿನ್ಸ್. ಸೊ ಅದ್ರಲ್ಲಿ ಕೂಡ ಕಾಸ್ಟ್ ಕಡಿಮೆ ಆಗುತ್ತೆ ಅಂಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಕೂಡ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಾವು ಜನರಿಗೆ ಅವೈಲೇಬಲ್ ಮಾಡಿದೀವಿ. ಅಂಡ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಮೆಂಬರ್ಶಿಪ್ ಪ್ಲಾನ್ಸ್ ತುಂಬಾ ಅಫೋರ್ಡೆಬಲ್. ಬರೀ ಒಂದು ಫ್ಯಾಮಿಲಿ ತಿಂಗಳಿಗೆ 700-800 ರೂಪಾಯಿಗೆ ನಮ್ಮ ಮೆಂಬರ್ಶಿಪ್ನ ಕೊಂಡ್ಕೋಬಹುದು. ನಮ್ಮ ಮೆಂಬರ್ಸ್ ಆದ್ಮೇಲಿಂದ ಅವ್ರಿಗೆ ಡಾಕ್ಟರ್ ಮೆಂಬರ್ಶಿಪ್ ತಗೊಂಡು ನಮ್ದು ಒಂದೇ ಏನಂದ್ರೆ, ಫಸ್ಟ್ ಅವರು ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಈಗ ನಮ್ಮ ಡಾಕ್ಟ್ರಿಗೆ ಅನಿಸ್ತು ಇದು ಈ ಫೆಸಿಲಿಟಿಯಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಹಾರ್ಟ್ ಇದೇನೋ ಕಂಡೀಷನು, ನಾರಾಯಣ ಹೃದಯಾಲಯಕ್ಕೆ ಹೋಗ್ಬೇಕು, ಅದು ಕೂಡ ಕವರ್ ಆಗತ್ತೆ. ಅವ್ರಿಗೇನು ಜೋಬಿಂದ ಎಕ್ಸ್ಟ್ರಾ ದುಡ್ಡು ಏನು ಕೊಡಂಗಿಲ್ಲ. ಸೊ ನಾವು ಮಾಡಿರೋ ರೆಫರೆನ್ಸು, ನಮ್ಮ ಡಾಕ್ಟರ್ಸ್ ಮಾಡಿರೋ ರೆಫರೆನ್ಸು ಎಲ್ಲನೂ ನಾವು ಕವರ್ ಮಾಡ್ತೀವಿ. ಓಕೆ, ನಾವು ಆಕ್ಚುಲಿ IRDA ಕಾರ್ಪೊರೇಟ್ ಏಜೆಂಟು. ಇನ್ಶೂರೆನ್ಸ್ ಬಂದ್ಬಿಟ್ಟು ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಜೊತೆ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಬೇರೆ ಇನ್ಶೂರೆನ್ಸ್ ಕಂಪ್ನೀಸ್ ಜೊತೆ ಟೈಅಪ್ ಮಾಡಿದ್ದೀವಿ. ಇದರಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ಮಿನಿಮಮ್ 5 lakh ಕವರ್ ಇರುತ್ತೆ. ಎಕ್ಸ್ಟ್ರಾ ಕೊಟ್ಕೊಂಡು 55 ಲಕ್ಷದವರೆಗೂ ಕವರ್ ತಗೋಬಹುದು ಜನರು. ಆ್ಯಂಡ್ ಇದರಲ್ಲಿ ಯಾವ ಥರ ಅಂದರೆ, ಬೇರೆ ಇನ್ಶೂರೆನ್ಸಲ್ಲೆಲ್ಲ 3 ವರ್ಷ 4 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ, ಏನಾದರೂ ಮುಂಚೆಯಿಂದ ಇದ್ದಿದ್ದ ಕಾಯಿಲೆ ಇದ್ದರೆ. ನಮ್ದ್ರಲ್ಲಿ ಬರೀ 1 ವರ್ಷ. ಆ್ಯಂಡ್ ನಮ್ದ್ರಲ್ಲಿ ಮೆಟರ್ನಿಟಿ, ಹೆರಿಗೆ ಕೂಡ ನಾವು ಕವರ್ ಮಾಡ್ತೀವಿ. ಸೊ ಅದು ಬರೀ 9 ತಿಂಗಳು ವೇಟಿಂಗ್ನಲ್ಲಿ ನಾವು ಕವರ್ ಮಾಡ್ತೀವಿ. ಈಗ ಒಂದು ವೇಳೆ At Clinic, we develop technology and our own technology platform to make sure that any patient, whether it's the first patient or the 10,000 patient, can get high quality health care and treatment in every visit. So we use the guidelines in medicine
and artificial intelligence together to make sure the treatment is as high quality as possible. ಏರ್ಟೆಲ್ ಶೋರೂಮ್